1919 ಏಪ್ರಿಲ್ 13 ಭಾರತದ ಇತಿಹಾಸದಲ್ಲಿ ಎಂದಿಗೂ ಮರೆಯಲಾಗದ ಒಂದು ಕತ್ತಲೆಯ ದಿನ. ಪಂಜಾಬಿನ ಅಮೃತಸರದಲ್ಲಿರುವ ಜಲಿಯನ್ ವಾಲಾ ಬಾಗ್ ಎಂಬ ಸಣ್ಣ ಮೈದಾನದಲ್ಲಿ ಸಾವಿರಾರು ಜನರು ಸೇರಿದ್ದರು. ಕೆಲವರು ರಾಜಕೀಯ ಸಭೆಗೆ ಬಂದಿದ್ದರು, ಇನ್ನು ಕೆಲವರು ಬೈಸಾಖಿ ಹಬ್ಬವನ್ನು ಆಚರಿಸಲು ಬಂದಿದ್ದರು. ಯಾರಿಗೂ ಗೊತ್ತಿರಲಿಲ್ಲ ಆ ದಿನ ಅವರ ಜೀವನದ ಕೊನೆಯ ದಿನವಾಗಲಿದೆ ಎಂದು. ಆ ಸಮಯದಲ್ಲಿ ಭಾರತ ಬ್ರಿಟಿಷರ ಆಳ್ವಿಕೆಯಲ್ಲಿತ್ತು. ಭಾರತೀಯರು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆಸುತ್ತಿದ್ದರು. ಬ್ರಿಟಿಷ್ ಸರ್ಕಾರ ಜನರ ಧ್ವನಿಯನ್ನು ಕುಗ್ಗಿಸಲು ರೌಲಟ್ ಕಾಯ್ದೆ ಎಂಬ ಕಠಿಣ ಕಾನೂನನ್ನು ಜಾರಿಗೆ ತಂದಿತ್ತು. ಈ ಕಾಯ್ದೆಯ ಪ್ರಕಾರ ಯಾರನ್ನಾದರೂ ಯಾವುದೇ ವಿಚಾರಣೆಯಿಲ್ಲದೆ ಬಂಧಿಸಬಹುದಾಗಿತ್ತು. ಅಮೃತಸರದಲ್ಲಿ ಜನಪ್ರಿಯ ನಾಯಕರಾದ ಡಾಕ್ಟರ್ ಸತ್ಯಪಾಲ್ ಮತ್ತು ಡಾಕ್ಟರ್ ಕಿಚ್ಲು ಅವರನ್ನು ಬ್ರಿಟಿಷರು ಬಂಧಿಸಿದರು. ಇದಕ್ಕೆ ವಿರೋಧವಾಗಿ ಜನರು ಸಭೆಗಳನ್ನು ನಡೆಸಲು ಆರಂಭಿಸಿದರು. ಏಪ್ರಿಲ್ 13ರಂದು ಜಲಿಯನ್ ವಾಲಾ ಬಾಗ್ನಲ್ಲಿ ಒಂದು ದೊಡ್ಡ ಸಭೆ ನಡೆಯುತ್ತಿತ್ತು. ಆ ಮೈದಾನಕ್ಕೆ ಒಳಹೋಗಲು ಕೆಲವು ಸಣ್ಣ ದಾರಿಗಳಷ್ಟೇ ಇದ್ದವು. ಜನರಲ್ಲಿ ಮಹಿಳೆಯರು, ಮಕ್ಕಳು, ರೈತರು, ಸಾಮಾನ್ಯ ನಾಗರಿಕರು ಸೇರಿದ್ದರು. ಅದೇ ಸಮಯದಲ್ಲಿ ಬ್ರಿಟಿಷ್ ಸೈನಾಧಿಕಾರಿ ಜನರಲ್ ಡಯ್ಯರ್ ತನ್ನ ಸೈನಿಕರೊಂದಿಗೆ ಅಲ್ಲಿಗೆ ಬಂದನು. ಜನರನ್ನು ಎಚ್ಚರಿಸದೆ, ಯಾವುದೇ ಸೂಚನೆ ನೀಡದೆ, ಹೊರಗೆ ಹೋಗಲು ಅವಕಾಶ ಕೊಡದೆ ಸೈನಿಕರಿಗೆ ಗುಂಡು ಹಾರಿಸಲು ಆದೇಶಿಸಿದನು. ಜನರು ಭಯದಿಂದ ಓಡಲು ಪ್ರಾರಂಭಿಸಿದರು. ಆದರೆ ಹೊರಹೋಗಲು ದಾರಿಯೇ ಇರಲಿಲ್ಲ. ಕೆಲವರು ಗೋಡೆ ಹತ್ತಲು ಪ್ರಯತ್ನಿಸಿದರು, ಕೆಲವರು ತಮ್ಮ ಮಕ್ಕಳನ್ನು ರಕ್ಷಿಸಲು ಓಡಿದರು, ಅನೇಕರು ಪ್ರಾಣ ಉಳಿಸಿಕೊಳ್ಳಲು ಬಾವಿಗೆ ಹಾರಿದರು. ಆದರೆ ಗುಂಡಿನ ಮಳೆ ನಿಲ್ಲಲಿಲ್ಲ. ಸುಮಾರು 10 ನಿಮಿಷಗಳ ಕಾಲ ನಿರಂತರ ಗುಂಡಿನ ದಾಳಿ ನಡೆಯಿತು. ಸಾವಿರಾರು ಗುಂಡುಗಳು ಹಾರಿಸಲ್ಪಟ್ಟವು. ಅಧಿಕೃತ ವರದಿಗಳ ಪ್ರಕಾರ ಸುಮಾರು 379 ಜನರು ಸಾವನ್ನಪ್ಪಿದ್ದರು ಎಂದು ಬ್ರಿಟಿಷರು ಹೇಳಿದರು. ಆದರೆ ಭಾರತೀಯರ ಅಭಿಪ್ರಾಯದಲ್ಲಿ 1000ಕ್ಕೂ ಹೆಚ್ಚು ಜನರು ಮೃತಪಟ್ಟಿದ್ದರು. ಅನೇಕರು ಗಾಯವಾಗಿ ನರಳುತ್ತಿದ್ದರು, ಆದರೆ ಅವರಿಗೆ ಸಹಾಯ ಮಾಡುವ ಅವಕಾಶವೂ ಇರಲಿಲ್ಲ. ಆ ರಾತ್ರಿ ಜಲಿಯನ್ ವಾಲಾ ಬಾಗ್ ರಕ್ತದ ಕೆರೆಯಾಗಿ ಮಾರ್ಪಟ್ಟಿತು. ಈ ಘಟನೆ ದೇಶದ ಜನರ ಮನಸ್ಸನ್ನು ನಡುಗಿಸಿತು. ಇಂದು ಅಮೃತಸರದ ಜಲಿಯನ್ ವಾಲಾ ಬಾಗ್ ಒಂದು ಸ್ಮಾರಕವಾಗಿದೆ. ಅಲ್ಲಿ ಗೋಡೆಗಳ ಮೇಲೆ ಇನ್ನೂ ಗುಂಡಿನ ಗುರುತುಗಳನ್ನು ನೋಡಬಹುದು. ಆ ಸ್ಥಳಕ್ಕೆ ಭೇಟಿ ನೀಡುವ ಪ್ರತಿಯೊಬ್ಬ ಭಾರತೀಯನ ಹೃದಯದಲ್ಲಿ ನೋವು ಮತ್ತು ದೇಶಭಕ್ತಿ ಒಂದೇ ಸಮಯದಲ್ಲಿ ಮೂಡುತ್ತದೆ. ಜಲಿಯನ್ ವಾಲಾ ಬಾಗ್ ನಮಗೆ ಒಂದು ಮಹತ್ವದ ಪಾಠ ಕಲಿಸುತ್ತದೆ. ಸ್ವಾತಂತ್ರ್ಯ ಸುಲಭವಾಗಿ ದೊರಕಿಲ್ಲ. ಸಾವಿರಾರು ಜನರ ತ್ಯಾಗ, ರಕ್ತ ಮತ್ತು ಬಲಿದಾನದ ಫಲವೇ ನಮ್ಮ ಸ್ವಾತಂತ್ರ್ಯ. ಆ ದಿನ ಸಾವನ್ನಪ್ಪಿದ ನಿರಪರಾಧಿ ಜನರ ನೆನಪು ಭಾರತದ ಇತಿಹಾಸದಲ್ಲಿ ಸದಾ ಅಮರವಾಗಿರುತ್ತದೆ. जरा आँख में भर लो पानी, जो शहीद